ಜ ಅಕ್ಷರದ ದೀರ್ಘ ಸ್ವರ ಪದಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ದೀರ್ಘ ಸ್ವರ ಪದಗಳನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ. ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ನೋಡಿ. ಕ, ಖ, ಗ, ಘ, ಚ, ಛ ಈ ಎಲ್ಲ ವ್ಯಂಜನಗಳ ದೀರ್ಘ ಸ್ವರ ಪದಗಳು ಅಂದರೆ ಆ, ಇ, ಉ, ಎ, ಐ, ಓ, ಔ ಇಷ್ಟು ದೀರ್ಘ ಸ್ವರ ಪದಗಳನ್ನು ಇಷ್ಟು ವ್ಯಂಜನಗಳಿಗೆ ಈಗಾಗಲೇ ಮಾಡಿದ್ದೀವಿ. ಇವತ್ತು ಜ ಅಕ್ಷರದ ದೀರ್ಘ ಸ್ವರ ಪದಗಳನ್ನು ಬರೆಯೋಣ. ಹಾಗೆ ನಿಮಗೆ ಕನ್ನಡ ಇಂಗ್ಲೀಷ್ ಕಲಿಕೆಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಎಲ್ಲವೂ ಇದೆ, ಆಸಕ್ತಿ ಇರುವವರು ನೋಡಿ. ಕನ್ನಡದಲ್ಲಿ ಎಷ್ಟು ವಿಷಯಗಳ ಬಗ್ಗೆ ಹಾಗೆ ಇಂಗ್ಲೀಷ್ನಲ್ಲಿ ಎಷ್ಟು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು 9 ಪ್ಲೇಲಿಸ್ಟ್ಸ್ ಇದೆ. ಈ ವಿಡಿಯೋದಿಂದ ಮಕ್ಕಳು ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕೂಡ ಕಲಿಬಹುದು. ಈಗ ಮೊದಲನೇ ಸ್ವರ ದೀರ್ಘ ಸ್ವರ ಆ, ಡಬಲ್ ಎ. ಈ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಜ, ನ, ಕಿ. ಇದನ್ನು ಕನ್ನಡದಲ್ಲಿ ಬಿಡಿಸುವಾಗ ಜ ಪ್ಲಸ್ ಆ, ನ ಪ್ಲಸ್ ಅ ಹಾಗೆ ಕ ಪ್ಲಸ್ ಇ. ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಜ, ಜೆ, ಆ, ಡಬಲ್ ಎ, ಎನ್, ಅ, ಎ, ಕ, ಕೆ, ಹೀಗೆ ಐ ಬರ್ತೇವೆ. ಅಂದರೆ ಜ, ನ, ಕಿ. ಹಾಗೆ ಜ, ನ, ಕಿ. ಜ, ನ, ಕಿ. ಈಗ ಇನ್ನೊಂದು ಪದ ಬರೆಯೋಣ. ಜಾಜಿ, ಜಿ. ಇದು ಸಹ ಜ ಪ್ಲಸ್ ಆ. ನೆಕ್ಸ್ಟ್ ಜ ಪ್ಲಸ್ ಇ. ಜ, ಜಿ. ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಜ, ಆಗೆ ಡಬಲ್ ಎ ಮತ್ತು ಜೆ, ಹೀಗೆ ಐ. ಜ, ಜಿ ಹಾಗೆ ಜ, ಜಿ. ಜೆ, ಡಬಲ್ ಎ, ಜೆ, ಐ. ಜಾಜಿ. ಮುಂದಿನ ಪದ ಜಾಡು, ಜಾಡು ಮತ್ತು ಜ ಪ್ಲಸ್ ಆ, ಡ ಪ್ಲಸ್ ಓ. ಇದನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಜ ಪ್ಲಸ್ ಆ, ಡಗೆ ಡಿ, ಓಗೆ ಯಾವ್ದು ಬರ್ತೀವಿ ಯು. ಹಾಗೆ ಜಾಡು, ಜ, ಆ, ಡು, ಜಾಡು. ಜಾಡು. ನಾಲ್ಕು ಪದ ಇನ್ನೊಂದು ಬರೆಯೋಣ. ಜಾಗ್ರತೆ, ಜಾಗ್ರತೆ. ಇಲ್ಲಿ ರವತ್ತು ಅಕ್ಷರ ಇದೆ ನೋಡಿ. ಜ ಪ್ಲಸ್ ಆಯಿತು, ಗ ಆದಮೇಲೆ ರ, ಆದಮೇಲೆ ಅ ಉಚ್ಚಾರ ಬರುತ್ತೆ ಅ. ಗ, ರ, ಅ. ನಂತರ ತ ಪ್ಲಸ್ ಎ, ತೆ. ಈಗ ಇದನ್ನು ಬರೆಯೋಣ. ಇಂಗ್ಲೀಷ್ನ ಅಕ್ಷರ ಜೆ, ಆಗೆ ಡಬಲ್ ಎ, ಗ, ಜಿ, ರ, ಆ, ಅ, ಎ. ಇಲ್ಲಿ ತಗೆ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ತಗೆ ಟಿ ಹೆಚ್, ಎಗೆ ಇ. ಈಗ ಇದನ್ನು ಕೂಡಿಸಿ ಬರೆಯೋಣ. ಜ, ಗ್ರ, ಜಿ ಆರ್ ಎ, ಜ, ಗ್ರ, ತೆ, ಟಿ ಹೆಚ್ ಇ. ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳಿಗೆ.
ಈಗ ನೆಕ್ಸ್ಟ್ ಈ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಹೀಗೆ ಇಂಗ್ಲೀಷ್ನಲ್ಲಿ ಡಬಲ್ ಇ. ಈಗ ಜೀರುಂಡೆ, ಇದನ್ನು ಕನ್ನಡದಲ್ಲಿ ಜ ಪ್ಲಸ್ ಇ ರ ಪ್ಲಸ್ ಉ ಪ್ಲಸ್ ಅಣ್. ಇಲ್ಲಿ ಮತ್ತು ಅಣ್ ಎರಡು ಥರನೂ ಇದು ಬರುತ್ತೆ. ಪದಕ್ಕೆ ಅನುಸಾರವಾಗಿ ಅದರ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ನೋಡೋಣ. ಈಗ ಡ ಪ್ಲಸ್ ಎ, ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಂದರೆ ಜ ಈ ರ ಉ ಎನ್. ಇಲ್ಲಿ ನ ಉಚ್ಚಾರ ಬರುತ್ತೆ. ಣ ಡ ಇರೋದ್ರಿಂದ ನ ಉಚ್ಚಾರ, ಅದನ್ನು ಹೇಳ್ತೀನಿ. ಇಲ್ಲಿ ನಂತರ ಡಗೆ ಡಿ, ಎಗೆ ಇ. ಇದನ್ನು ಕೂಡಿಸಿ ಬರೆಯೋದು ಅಂತಂದರೆ ಜೆ ಇ ಇ ಆರ್ ಯು ಎನ್ ಡಿ ಇ. ಇಲ್ಲಿ ಜೀರುಂಡೆ ನ ಉಚ್ಚಾರ ಬರುತ್ತೆ. ಯಾಕೆ ಅಂತಂದರೆ ಈ ಅಕ್ಷರದ ನಂತರ ನಿಮಗೆ ಇದರ ನಂತರ ಇಲ್ಲಿ ಯಾವ ವ್ಯಂಜನ ಇದೆ? ಡ ಇದೆ. ಡ ಯಾವ ಸಾಲಿನಲ್ಲಿ ಬರುತ್ತೆ? ಟ ವರ್ಗದ ಪದಗಳಲ್ಲಿ ಬರುತ್ತೆ. ಇಲ್ಲಿ ನ ನಿಮಗೆ ಬಂದಾಗ ಇಲ್ಲಿ ನ ಇಲ್ಲಿ ಡ ಬಂದಿರೋದ್ರಿಂದ ನ ಉಚ್ಚಾರ. ಯಾಕಂದರೆ ಇದೇ ವರ್ಗದ ನೋಡಿ, ಈ 4 ಅಕ್ಷರಗಳು ಬಂದ ಮೇಲೆ ನಿಮಗೆ ಣ ಉಚ್ಚಾರ ಬಂದರೆ, ಸೊನ್ನೆ ಉಚ್ಚಾರ ಬಂದರೆ ನ ಅಂತ ಉಚ್ಚಾರ ಮಾಡಬೇಕಾಗತ್ತೆ. ಇದನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಮುಂದಿನ ಪದ ಜೀವನ. ಜೀವನ ಜ ಪ್ಲಸ್ ಇ ಜಿ ವ ಪ್ಲಸ್ ಅ ನ ಪ್ಲಸ್ ಅ. ಈಗಾಗಲೇ ಮಕ್ಕಳಿಗೆ ಭಾಳಷ್ಟು ಗೊತ್ತಾಗಿರುತ್ತೆ ಬರೀಲಿಕ್ಕೆ. ನೋಡಿ, ಈಗ ಜಗೆ ಜೆ, ಈಗೆ ಡಬಲ್ ಇ, ವಗೆ ವಿ, ಎ, ನಗೆ ಎನ್, ಆಗೆ ಎ. ಇದನ್ನು ಕೂಡಿಸಿ ಹೇಗೆ ಬರೆಯೋದು? ಜೆ ಡಬಲ್ ಇ ವಿ ಎ ಎನ್ ಎ, ಜೀವನ. ಮುಂದಿನ ಪದ ಒಂದು ಅರ್ಕಾವತ್ತು ಪದ ತಗೊಳ್ಳೋಣ. ಜೀರ್ಣ. ಇದಕ್ಕೆ ಜ ಪ್ಲಸ್ ಇ, ಇಂಗ್ಲೀಷ್ ಬರೆಯುವಾಗ ಜ ಪ್ಲಸ್ ಇ ಜಿ. ಇಲ್ಲಿ ಮೊದಲು ಉಚ್ಚಾರ ರ, ಜೀರ್ಣ ರ. ನೆಕ್ಸ್ಟ್ ಣ ಪ್ಲಸ್ ಓ. ಈಗ ಇದನ್ನು ಜೀರ್ಣ. ಹಾಗೆ ಮತ್ತು ಇಂಗ್ಲೀಷ್ನಲ್ಲಿ ಜೆ ಡಬಲ್ ಇ ಎನ್, ಎನ್ಗೆ ಮತ್ತು ನ ಮತ್ತು ಣ ಎರಡಕ್ಕೂ ಎನ್ ಬರುತ್ತೆ. ಅ ಅಂದರೆ ಎ. ಕೂಡಿಸಿ ಬರೆಯೋದಂದರೆ ಜೆ ಡಬಲ್ ಇ ಆರ್ ಎನ್ ಎ, ಜೀರ್ಣ. ಮುಂದಿನ ವಿಡಿಯೋದಲ್ಲಿ ಊ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.